ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನೋಡಿ, ಶಿಡ್ಲಘಟ್ಟದ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ಇನ್ನೂ ಕೂಡ ಬಂಧನವಾಗಿಲ್ಲ. ಆತ ಚೆನ್ನೈಗೆ ತಲೆಮರೆಸಿಕೊಂಡಿದ್ದಾನೆ ಅನ್ನೋ ಈಗ ಒಂದು ಪ್ರಶ್ನೆ ಕಾಡ್ತಾ ಇದೆ. ಚೆನ್ನೈಗೆ ಏನಾದರೂ ರಾಜಗೌಡ ಹೋದ್ನಾ, ಪರಾರಿಯಾದ್ನ ಧಮಕಿ ಬೀರ? ಹೊಸೂರು ಭಾಗದಲ್ಲಿ ಲಾಸ್ಟ್ ಲೊಕೇಶನ್ ಆತಂದು ಪತ್ತೆಯಾಗಿದೆ. ಚೆನ್ನೈಗೆ ಫೀಲ್ಡ್ ವರ್ಕ್ ಟೀಮ್ ದೌಡಾಗಿದೆ, ತಲಾಶ್ ಕೂಡ ನಡೆಸ್ತಾ ಇದೆ. ಸಂಬಂಧಿಕರ ಕಾರ್ನಲ್ಲಿ ಧಮಕಿ ಬೀರ ಪರಾರಿಯಾಗಿರುವಂಥ ಮಾಹಿತಿ ಇದೆ. ಬೆಂಬಲಿಗರ ಮೂಲಕ ಪೌರಾಯುಕ್ತೆ ಯತ್ನ ಕೂಡ ಮಾಡಲಾಗಿದೆ. ಪೊಲೀಸರ ಬಲೆಗೂ ಸಿಗದೆ ಪರಾರಿಯಾಗಿರುವಂಥ ರಾಜುಗೌಡ, ಚೆನ್ನೈಗೆ ಆತ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಈಗ ಒಂದು ಟೀಮ್ ಚೆನ್ನೈಗೆ ತೆರಳುತ್ತಾ ಇದೆ. ಹೊಸೂರು ಭಾಗದಲ್ಲಿ ಆತನ ಲಾಸ್ಟ್ ಲೊಕೇಶನ್ ಪತ್ತೆಯಾಗಿರೋದು. ಸಂಬಂಧಿಕರ ಕಾರ್ನಲ್ಲಿ ಆತ ಎಸ್ಕೇಪ್ ಆಗಿದ್ದಾನೆ. ಮತ್ತೊಂದು ಕಡೆ ಈ ಅಮೃತ ಗೌಡ ಅವರಿಗೆ ಮನವೊಲಿಸಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಬಲಿಗರ ಮೂಲಕ ಪೊಲೀಸರ ಬಲೆಗೂ ಕೂಡ ಸಿಗದೆ ಈ ರಾಜೇಗೌಡ ಈಗ ಪರಾರಿಯಾಗಿದ್ದಾನೆ. ಆತನ ಬಂಧನಕ್ಕೆ 11-12 ದಿನ ಆಯ್ತು, ಇನ್ನೂ ಕೂಡ ಆತನನ್ನು ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಆತ ಚೆನ್ನೈಗೆ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆತನ ಲಾಸ್ಟ್ ಲೊಕೇಶನ್ ಹೊಸೂರು ಭಾಗದಲ್ಲಿ ಪತ್ತೆಯಾಗಿದೆ. ಮತ್ತೊಂದು ಕಡೆ ಆತನ ಬೆಂಬಲಿಗರಿಂದ ಈ ಪೌರಾಯುಕ್ತೆಗೆ ಮನವೊಲಿಕೆಗೆ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈಗಾಗಲೇ ಕಾಂಗ್ರೆಸ್ನಿಂದ ಆತ ಅಮಾನತಾಗಿದ್ದಾನೆ. ಮತ್ತೊಂದು ಕಡೆ ಈಗಾಗಲೇ ಪೊಲೀಸರು ನಿರಂತರವಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಆತನ ಬಂಧನಕ್ಕೆ ಬಲೆ ಕೂಡ ಬೀಸಿದ್ದಾರೆ. ಈಗ ಆತ ಚೆನ್ನೈನಲ್ಲಿರುವಂಥ ಮಾಹಿತಿ ಇದೆ. ಒಂದು ಟೀಮ್ ಈಗ ಚೆನ್ನೈಗೆ ಎಂಟ್ರಿ ಕೊಟ್ಟಿರೋದು. ನೋಡಿ, ಈಗ ನಿರಂತರವಾಗಿ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆತನನ್ನು ಬಂಧನ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯದಲ್ಲಿ ಈ ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಮೊನ್ನೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಕೇಳಿತ್ತು ಆಹಾರ ಸಚಿವ KH ಮುನಿಯಪ್ಪ ಅವರು ಸಮರ್ಥನೆ ಕೂಡ ಮಾಡ್ಕೊಂಡಿದ್ರು. ಆತ ತುಂಬ ಒಳ್ಳೆಯವನು, ಹಂಗೆ ಹಿಂಗೆ ಅಂತ. ಆದರೆ ಇನ್ನೂ ಕೂಡ ಈತ ಅರೆಸ್ಟ್ ಆಗಿಲ್ಲ. ಈತನ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈಗ ಈತ ಚೆನ್ನೈನಲ್ಲಿರೋ ಮಾಹಿತಿ ಇದೆ, ಅಲ್ಲಿ ಈತ ತಲೆಮರೆಸ್ಕೊಂಡಿದ್ದಾನೆ ಅನ್ನೋ ಮಾಹಿತಿ. ಹೀಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಈತನ ಲಾಸ್ಟ್ ಲೊಕೇಶನ್ ಹೊಸೂರು ಭಾಗದಲ್ಲಿ ಪತ್ತೆಯಾಗಿರೋದು. ಅದರ ಆಧಾರದ ಮೇಲೆ ಆತ ಚೆನ್ನೈಗೆ ತೆರಳಿರೋ ಮಾಹಿತಿ ಇದೆ. ಪೊಲೀಸರು ಈಗಾಗಲೇ ಎಲ್ಲ ರೀತಿಯಾಗಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಆತನನ್ನು ಅರೆಸ್ಟ್ ಮಾಡಲೇಬೇಕು ಅಂತ. ಈ ಧಮಕಿ ಬೀರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನೋಡಿ, ಶಿಡ್ಲಘಟ್ಟದ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ಇನ್ನೂ ಕೂಡ ಬಂಧನವಾಗಿಲ್ಲ. ಆತ ಚೆನ್ನೈಗೆ ತಲೆಮರೆಸಿಕೊಂಡಿದ್ದಾನೆ ಅನ್ನೋ ಈಗ ಒಂದು ಪ್ರಶ್ನೆ ಕಾಡ್ತಾ ಇದೆ. ಚೆನ್ನೈಗೆ ಏನಾದರೂ ರಾಜಗೌಡ ಹೋದ್ನಾ, ಪರಾರಿಯಾದ್ನ ಧಮಕಿ ಬೀರ? ಹೊಸೂರು ಭಾಗದಲ್ಲಿ ಲಾಸ್ಟ್ ಲೊಕೇಶನ್ ಆತಂದು ಪತ್ತೆಯಾಗಿದೆ. ಚೆನ್ನೈಗೆ ಫೀಲ್ಡ್ ವರ್ಕ್ ಟೀಮ್ ದೌಡಾಗಿದೆ, ತಲಾಶ್ ಕೂಡ ನಡೆಸ್ತಾ ಇದೆ. ಸಂಬಂಧಿಕರ ಕಾರ್ನಲ್ಲಿ ಧಮಕಿ ಬೀರ ಪರಾರಿಯಾಗಿರುವಂಥ ಮಾಹಿತಿ ಇದೆ. ಬೆಂಬಲಿಗರ ಮೂಲಕ ಪೌರಾಯುಕ್ತೆ ಯತ್ನ ಕೂಡ ಮಾಡಲಾಗಿದೆ. ಪೊಲೀಸರ ಬಲೆಗೂ ಸಿಗದೆ ಪರಾರಿಯಾಗಿರುವಂಥ ರಾಜುಗೌಡ, ಚೆನ್ನೈಗೆ ಆತ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಈಗ ಒಂದು ಟೀಮ್ ಚೆನ್ನೈಗೆ ತೆರಳುತ್ತಾ ಇದೆ. ಹೊಸೂರು ಭಾಗದಲ್ಲಿ ಆತನ ಲಾಸ್ಟ್ ಲೊಕೇಶನ್ ಪತ್ತೆಯಾಗಿರೋದು. ಸಂಬಂಧಿಕರ ಕಾರ್ನಲ್ಲಿ ಆತ ಎಸ್ಕೇಪ್ ಆಗಿದ್ದಾನೆ. ಮತ್ತೊಂದು ಕಡೆ ಈ ಅಮೃತ ಗೌಡ ಅವರಿಗೆ ಮನವೊಲಿಸಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಬಲಿಗರ ಮೂಲಕ ಪೊಲೀಸರ ಬಲೆಗೂ ಕೂಡ ಸಿಗದೆ ಈ ರಾಜೇಗೌಡ ಈಗ ಪರಾರಿಯಾಗಿದ್ದಾನೆ. ಆತನ ಬಂಧನಕ್ಕೆ 11-12 ದಿನ ಆಯ್ತು, ಇನ್ನೂ ಕೂಡ ಆತನನ್ನು ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಆತ ಚೆನ್ನೈಗೆ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆತನ ಲಾಸ್ಟ್ ಲೊಕೇಶನ್ ಹೊಸೂರು ಭಾಗದಲ್ಲಿ ಪತ್ತೆಯಾಗಿದೆ. ಮತ್ತೊಂದು ಕಡೆ ಆತನ ಬೆಂಬಲಿಗರಿಂದ ಈ ಪೌರಾಯುಕ್ತೆಗೆ ಮನವೊಲಿಕೆಗೆ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈಗಾಗಲೇ ಕಾಂಗ್ರೆಸ್ನಿಂದ ಆತ ಅಮಾನತಾಗಿದ್ದಾನೆ. ಮತ್ತೊಂದು ಕಡೆ ಈಗಾಗಲೇ ಪೊಲೀಸರು ನಿರಂತರವಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಆತನ ಬಂಧನಕ್ಕೆ ಬಲೆ ಕೂಡ ಬೀಸಿದ್ದಾರೆ. ಈಗ ಆತ ಚೆನ್ನೈನಲ್ಲಿರುವಂಥ ಮಾಹಿತಿ ಇದೆ. ಒಂದು ಟೀಮ್ ಈಗ ಚೆನ್ನೈಗೆ ಎಂಟ್ರಿ ಕೊಟ್ಟಿರೋದು. ನೋಡಿ, ಈಗ ನಿರಂತರವಾಗಿ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆತನನ್ನು ಬಂಧನ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯದಲ್ಲಿ ಈ ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಮೊನ್ನೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಕೇಳಿತ್ತು ಆಹಾರ ಸಚಿವ KH ಮುನಿಯಪ್ಪ ಅವರು ಸಮರ್ಥನೆ ಕೂಡ ಮಾಡ್ಕೊಂಡಿದ್ರು. ಆತ ತುಂಬ ಒಳ್ಳೆಯವನು, ಹಂಗೆ ಹಿಂಗೆ ಅಂತ. ಆದರೆ ಇನ್ನೂ ಕೂಡ ಈತ ಅರೆಸ್ಟ್ ಆಗಿಲ್ಲ.
ಈತನ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈಗ ಈತ ಚೆನ್ನೈನಲ್ಲಿರೋ ಮಾಹಿತಿ ಇದೆ, ಅಲ್ಲಿ ಈತ ತಲೆಮರೆಸ್ಕೊಂಡಿದ್ದಾನೆ ಅನ್ನೋ ಮಾಹಿತಿ. ಹೀಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಈತನ ಲಾಸ್ಟ್ ಲೊಕೇಶನ್ ಹೊಸೂರು ಭಾಗದಲ್ಲಿ ಪತ್ತೆಯಾಗಿರೋದು. ಅದರ ಆಧಾರದ ಮೇಲೆ ಆತ ಚೆನ್ನೈಗೆ ತೆರಳಿರೋ ಮಾಹಿತಿ ಇದೆ. ಪೊಲೀಸರು ಈಗಾಗಲೇ ಎಲ್ಲ ರೀತಿಯಾಗಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಆತನನ್ನು ಅರೆಸ್ಟ್ ಮಾಡಲೇಬೇಕು ಅಂತ. ಈ ಧಮ್ಕಿ ವೀರ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನೋಡಿ, ಶಿಡ್ಲಘಟ್ಟದ ನಗರಸಭೆಯ ಪೌರಾಯುಕ್ತೆ ಅಮೃತ ಗೌಡಗೆ ಧಮ್ಕಿ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ಇನ್ನೂ ಕೂಡ ಬಂಧನವಾಗಿಲ್ಲ. ಆತ ಚೆನ್ನೈಗೆ ತಲೆಮರೆಸ್ಕೊಂಡಿದ್ದಾನೆ ಅನ್ನೋ ಈಗ ಒಂದು ಪ್ರಶ್ನೆ ಕಾಡ್ತಾ ಇದೆ. ಚೆನ್ನೈಗೆ ಏನಾದರೂ ರಾಜಗೌಡ ಹೋದ್ನಾ, ಪರಾರಿಯಾದ್ನ ಧಮ್ಕಿ ವೀರ? ಹೊಸೂರು ಭಾಗದಲ್ಲಿ ಲಾಸ್ಟ್ ಲೊಕೇಶನ್ ಆತಂದು ಪತ್ತೆಯಾಗಿದೆ. ಚೆನ್ನೈಗೆ ಫೀಲ್ಡ್ ವರ್ಕ್ ಟೀಮ್ ದೌಡಾಗಿದೆ, ತಲಾಶ್ ಕೂಡ ನಡೆಸ್ತಾ ಇದೆ. ಸಂಬಂಧಿಕರ ಕಾರ್ನಲ್ಲಿ ಧಮ್ಕಿ ವೀರ ಪರಾರಿಯಾಗಿರುವಂಥ ಮಾಹಿತಿ ಇದೆ. ಬೆಂಬಲಿಗರ ಮೂಲಕ ಪೌರಾಯುಕ್ತೆ ಮನವೊಲಿಕೆಗೆ ಯತ್ನ ಕೂಡ ಮಾಡಲಾಗಿದೆ. ಪೊಲೀಸರ ಬಲೆಗೂ ಸಿಗದೆ ಪರಾರಿಯಾಗಿರುವಂಥ ರಾಜುಗೌಡ, ಚೆನ್ನೈಗೆ ಆತ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಈಗ ಒಂದು ಟೀಮ್ ಚೆನ್ನೈಗೆ ತೆರಳುತ್ತಾ ಇದೆ. ಹೊಸೂರು ಭಾಗದಲ್ಲಿ ಆತನ ಲಾಸ್ಟ್ ಲೊಕೇಶನ್ ಪತ್ತೆಯಾಗಿರೋದು. ಸಂಬಂಧಿಕರ ಕಾರ್ನಲ್ಲಿ ಆತ ಎಸ್ಕೇಪ್ ಆಗಿದ್ದಾನೆ. ಮತ್ತೊಂದು ಕಡೆ ಈ ಅಮೃತ ಗೌಡ ಅವರಿಗೆ ಮನವೊಲಿಸಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಬಲಿಗರ ಮೂಲಕ ಪೊಲೀಸರ ಬಲೆಗೂ ಕೂಡ ಸಿಗದೆ ಈ ರಾಜೇಗೌಡ ಈಗ ಪರಾರಿಯಾಗಿದ್ದಾನೆ. ಆತನ ಬಂಧನಕ್ಕೆ 11-12 ದಿನ ಆಯ್ತು, ಇನ್ನೂ ಕೂಡ ಆತನನ್ನು ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಆತ ಚೆನ್ನೈಗೆ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆತನ ಲಾಸ್ಟ್ ಲೊಕೇಶನ್ ಹೊಸೂರು ಭಾಗದಲ್ಲಿ ಪತ್ತೆಯಾಗಿದೆ. ಮತ್ತೊಂದು ಕಡೆ ಆತನ ಬೆಂಬಲಿಗರಿಂದ ಈ ಪೌರಾಯುಕ್ತೆಗೆ ಮನವೊಲಿಕೆಗೆ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈಗಾಗಲೇ ಕಾಂಗ್ರೆಸ್ನಿಂದ ಆತ ಅಮಾನತಾಗಿದ್ದಾನೆ. ಮತ್ತೊಂದು ಕಡೆ ಈಗಾಗಲೇ ಪೊಲೀಸರು ನಿರಂತರವಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಆತನ ಬಂಧನಕ್ಕೆ ಬಲೆ ಕೂಡ ಬೀಸಿದ್ದಾರೆ. ಈಗ ಆತ ಚೆನ್ನೈನಲ್ಲಿರುವಂಥ ಮಾಹಿತಿ ಇದೆ. ಒಂದು ಟೀಮ್ ಈಗ ಚೆನ್ನೈಗೆ ಎಂಟ್ರಿ ಕೊಟ್ಟಿರೋದು. ನೋಡಿ, ಈಗ ನಿರಂತರವಾಗಿ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆತನನ್ನು ಬಂಧನ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯದಲ್ಲಿ ಈ ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಮೊನ್ನೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಕೇಳಿತ್ತು ಆಹಾರ ಸಚಿವ KH ಮುನಿಯಪ್ಪ ಅವರು ಸಮರ್ಥನೆ ಕೂಡ ಮಾಡ್ಕೊಂಡಿದ್ರು, ಆತ ತುಂಬ ಒಳ್ಳೆಯವನು ಹಂಗೆ ಹಿಂಗೆ ಅಂತ. ಆದರೆ ಇನ್ನೂ ಕೂಡ ಈತ ಅರೆಸ್ಟ್ ಆಗಿಲ್ಲ. ಈತನ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈಗ ಈತ ಚೆನ್ನೈನಲ್ಲಿರೋ ಮಾಹಿತಿ ಇದೆ, ಅಲ್ಲಿ ಈತ ತಲೆಮರೆಸ್ಕೊಂಡಿದ್ದಾನೆ ಅನ್ನೋ ಮಾಹಿತಿ. ಹೀಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಈತನ ಲಾಸ್ಟ್ ಲೊಕೇಶನ್ ಹೊಸೂರು ಭಾಗದಲ್ಲಿ ಪತ್ತೆಯಾಗಿರೋದು. ಅದರ ಆಧಾರದ ಮೇಲೆ ಆತ ಚೆನ್ನೈಗೆ ತೆರಳಿರೋ ಮಾಹಿತಿ ಇದೆ. ಪೊಲೀಸರು ಈಗಾಗಲೇ ಎಲ್ಲ ರೀತಿಯಾಗಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಆತನನ್ನು ಅರೆಸ್ಟ್ ಮಾಡಲೇಬೇಕು ಅಂತ. ಈ ಧಮ್ಕಿ ವೀರ